ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ರಾಘವೇಂದ್ರ ಗುರು ವಿಷ್ಣುವರ್ಧನ. ಕೀರ್ತಿಯವ್ರೆ, ಕೀರ್ತಿಯವ್ರೆ, ಹೇಳಿ ವಿಷ್ಣು ಅವರೇ. ಏನಿಲ್ಲ, ಅದು ಯಾಕೋ ಇತ್ತೀಚೆಗೆ ನಿಮ್ಮ ಮುಖ ನೋಡಕ್ಕಾಗ್ತಿಲ್ಲ. ಹಾಗೇನಿಲ್ವಲ್ಲ. ಇಲ್ಲ ಬಿಡಿ, ನಿಮ್ಮ ಮುಖದಲ್ಲಿ ಎಂಥ ಕಳೆ ತುಂಬಿತ್ತು. ಅದನ್ನ ನೋಡಿದ್ರೆ ಸಾಕು, ಬೇಜಾರಾಗಿರೋ ಮುಖದಲ್ಲೂ ಉತ್ಸಾಹ ತುಂಬ್ಕೊಂಡ್ಬಿಡೋದು. ಆದ್ರೆ ಇತ್ತೀಚೆಗೆ ನೀವು ಬೇಜಾರನ್ನೇ ತವ್ರ ಮನೆ ಮಾಡ್ಕೊಂಡಿರೋ ಹಾಗಿದೆ. ಹಾಗೇನಿಲ್ಲ, ರಾತ್ರಿ ಸರಿಯಾಗಿ ನಿದ್ದೆ ಆಗಿರ್ಲಿಲ್ಲ, ಅದಕ್ಕೆ ಸ್ವಲ್ಪ ಮುಖ ಡಲ್ ಆಗಿದೆ ಅಷ್ಟೇ. ನೀವು ಹಾಗೆ ಹೇಳಿದ್ರು ನಾನು ನಂಬಲ್ಲ ಬಿಡಿ. ಮಾತ್ರೆ ಟಾನಿಕ್ಕು ಸರಿಯಾಗಿ ತಗೋತಿದ್ದೀರ ತಾನೆ? ಕೀರ್ತಿವ್ರೆ, ದಯವಿಟ್ಟು ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳಿ, ನಾನು ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ನೋಡಿ, ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಏನೇ ಇರ್ಬೋದು, ಆದ್ರೆ ಹೊಟ್ಟೆಲ್ ಮಗು ಇರುವಾಗ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಿಮ್ಗೆ ಗೊತ್ತು, ಅದು ಒಳಗಿರೋ ಮಗುಗ್ ತೊಂದರೆ ಮಾಡುತ್ತೆ. ಪ್ಲೀಸ್ ನನ್ನ ಮಾತು ಕೇಳಿ. ಆಯ್ತು ಬಿಡಿ, ಏನಾಯ್ತು ಅಂತ ವಿಚಾರಿಸೋಕೆ ನಿಮ್ಮಂಥವ್ರಿರುವಾಗ ಏನೇ ಕಷ್ಟ ಇದ್ರು ಓಡ್ ಹೋಗುತ್ತೆ. ಹಲೋ, ಹಾ ಸರ್, ರೆಡಿ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಫೈಲ್ ಕೊಡ್ಬೇಕಂತೆ. ಇಲ್ಲ, ಕೀರ್ತಿಯವರು ಏನೋ ಹೇಳಕ್ ಆಗದೆ ಇರೋ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇರೋ ಹಾಗಿದೆ. ಅಟ್ಲೀಸ್ಟ್ ಅದು ಏನು ಅಂತ ಗೊತ್ತಾದ್ರೆ ನಾನೇನಾದ್ರೂ ಮಾಡ್ಬೋದು. ಏನಿರ್ಬೋದು? ಲಾಯರ್ ಲಕ್ಷ್ಮಣ್ ರಾವ್ ಅವ್ರ ವಿಸಿಟಿಂಗ್ ಕಾರ್ಡ ಅಂದ್ರೆ ಏನೋ ಸಮಸ್ಯೆಯಲ್ಲಿ ಇದ್ದಾರೆ ಇವರು. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ, ಇವ್ರಿಗೇನೋ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಇನ್ನೊಂದು ಕುಚುಕ್ಕು ಎಲ್ಲಿ ಹೋದ? ಅವನ ಹತ್ರನಾದ್ರೂ ಹೇಳ್ಕೋಬೋದಿತ್ತು. ಏನಪ್ಪ ಏನಾಯ್ತು? ನನಗೆ ಬರ್ತಾ ಇರೋ ಸೀಟಲ್ಲಿ ಅವ್ರನ್ನ ಹುಡ್ಕೊಂಡು ಹೋಗಿ ಸುಟ್ಟು ಬಿಡೋಣ ಅನ್ಸುತ್ತೆ. ಯಾರನ್ನ? ಅವ್ರ ಗಂಡನ್ನ. ಯಾಕೆ, ಏನಾಯ್ತು? ಸರಿ ಇಲ್ಲ ಗುರು ಅವನು. ಯಾರು? ಅದೇ ಕೀರ್ತಿ ಅವ್ರ ಗಂಡ. ಶುದ್ಧ ಲೋಫರ್ ಅನ್ಸುತ್ತೆ ಗುರು. ಅಂಥದ್ದು ಏನಾಯ್ತು ಇವಾಗ? ಅವನು ಅವರಿಗೆ ಡೈವರ್ಸ್ ಅಪ್ಲೈ ಮಾಡಿದಾನೆ ಅನ್ಸುತ್ತೆ ಗುರು. ಛೇ, ಇಂಥ ಬಂಗಾರದಂತ ಹೆಣ್ಣಿನ ಬದುಕನ್ನ ಹಾಳು ಮಾಡೋನ್ನ ನಾನಂತೂ ಮನುಷ್ಯ ಅಂತ ಕರೆಯಲ್ಲ. ನೀನ್ ಕರಿತೀಯ? ಈ ವಿಷಯನ ಅವರೇ ಹೇಳಿದ್ರ? ಅವ್ರು ಹೇಳಲಿಲ್ಲ ಗುರು, ಅವ್ರು ತುಂಬಾ ಒಳ್ಳೆಯವರು. ಮನ್ಸಲ್ಲೆಲ್ಲ ನೋವನ್ನ ನುಂಗ್ಕೊಂಡು ಮುಖದ ಮೇಲೆ ನಗು ಇಟ್ಕೊಂಡು ಬದುಕ್ತಿರೋರು.
ಹಾಗಾದ್ರೆ ನಿನ್ಗೆ ಹೇಗಪ್ಪ ವಿಷಯ ಗೊತ್ತಾಯ್ತು? ತಿಳ್ಕೊಂಡಪ್ಪ, ನಾನೇ ಕಷ್ಟಪಟ್ಟು ಅವ್ರ ಬೇಸರದ ರಹಸ್ಯನ ಭೇದಿಸ್ದೆ. ನೋಡು, ಏನಿದು? ವಿಸಿಟಿಂಗ್ ಕಾರ್ಡ್ ಕಣ. ಅದು ಗೊತ್ತು. ಯಾರ್ದು? ಇವ್ರ ಹೆಸರು ಲಾಯರ್ ಲಕ್ಷ್ಮಣ್ ರಾವ್ ಅಂತ. ಡೈವೋರ್ಸ್ ಕೊಡಿಸೋದ್ರಲ್ಲಿ ಎತ್ತಿದ ಕೈ. ಒಂದು ಸಾರ್ತಿ ಗಂಡ ಹೆಂಡತಿ ಇವ್ರ ಆಫೀಸಿನ ಮೆಟ್ಲು ಹತ್ತಿದ್ರೆ ಸಾಕು, ಡೈವೋರ್ಸ್ ಗ್ಯಾರಂಟಿ. ಅಂತ ಮನೆ ಹಾಳು ಕೆಲಸ ಮಾಡ್ತಾನೆ ಕಣ ಯಾವನು. ಅವ್ರನ್ನ ಯಾಕೆ ಅಂತೀಯ ಬಿಡು, ಅದು ಅವ್ರ ವೃತ್ತಿ. ನಿಜಾನಪ್ಪ. ಆದ್ರೆ ಈ ಕಾರ್ಡು ಕೀರ್ತಿ ಅವ್ರ ಟೇಬಲ್ ಮೇಲೆ ಸಿಕ್ತು ಅಂದ್ರೆ ಏನರ್ಥ? ಡೈವೋರ್ಸ್ ಡೈವೋರ್ಸ್ ಅಂತ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣು ಮರ್ತಾನ. ಅವ್ರ ಗಂಡ ನನಗೆ ಸಿಗಬೇಕು ಗುರು. ಕೈಮಾ ಮಾಡ್ಬಿಡ್ತೀನಿ. ಸಾಕ್, ನಿಲ್ಲಿಸ್ತೀಯಾ? ನೋಡಿದ್ಯಾ ನನಗಿಂತ ನಿನಗೆ ಜಾಸ್ತಿ ಕೋಪ ಬರ್ತಾ ಇದೆ. ನನಗೆ ಗೊತ್ತು ಕಣೋ, ನೀ ನನ್ನ ಬೆಸ್ಟ್ ಫ್ರೆಂಡು. ನನಗೆ ಫೀಲ್ ಆದಾಗ ನಿನಗೂ ಫೀಲ್ ಆಗುತ್ತೆ. ಅವ್ರ ಗಂಡ ಸಿಕ್ಕಾಗ ನಿನಗೆ ಹೇಳ್ತೀನಿ, ಇಬ್ರು ಸೇರ್ಕೊಂಡು ಅವನ್ನ ಹೊಡೆದು ಬಿಡೋಣ. ವಿಷ್ಣು, ಕಂಟ್ರೋಲ್ ಗೆಳೆಯ, ಕಂಟ್ರೋಲ್. ಬಿಟ್ರೆ ಈಗಲೇ ಹೊಡೆದು ಬಿಡ್ತೀಯ ಅನ್ಸುತ್ತೆ. ನೋಡಿದ್ಯಾ, ನಿನಗೆ ಇಷ್ಟು ಕೋಪ ಬರ್ತಿರುವಾಗ ನನಗೆ ಎಷ್ಟು ಬರ್ತಿರ್ಬೇಡ. ಅವ್ರ ಗಂಡ ಅವ್ರಿಗೆ ಮೋಸ ಮಾಡ್ಬೋದು, ಆದ್ರೆ ನಾನು ಅವ್ರಿಗೆ ಮೋಸ ಮಾಡಲ್ಲ ಕಣೋ. ಕೊಟ್ಬಿಡ್ತೀನಿ ಅವ್ರಿಗೆ, ನನ್ನ ಲೈಫ್ನ ಕೊಟ್ಬಿಡ್ತೀನಿ ಕಣೋ. ಯಾಕೋ ರಾಘವ, ನನ್ನ ಆದರ್ಶ ನೋಡಿ ಸಂತೋಷದಲ್ಲಿ ನಿನಗೆ ಮಾತೆ ಬರ್ತಾ ಇಲ್ಲ ಅಲ್ವಾ? ಗೊತ್ತು ಕಣೋ ನನಗೆ, ನೀ ನನ್ನ ಕುಚುಕು. ಕಂಟ್ರೋಲ್ ಕಣೋ. ಥ್ಯಾಂಕ್ಸ್ ವಸುಧಾ. ನೀನ್ ಫೋನ್ ಮಾಡಿ ಮೀಟ್ ಮಾಡೋಣ ಅನ್ಕೂಡ್ಲೆ ಎಷ್ಟು ಖುಷಿ ಆಯ್ತು ಗೊತ್ತಾ. ನೀನ್ ಇಷ್ಟು ಬೇಗ ನಿನ್ ಮನ್ಸನ್ ಬದಲಾಯಿಸ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅನ್ಕೊಳ್ದೆ ಇರೋದೇ ಜೀವನದಲ್ಲಿ ಆಗೋದು ಅನ್ನೋದನ್ನ ನಾನ್ ಕಲ್ತ್ಕೊಂಡಿದ್ದೀನಿ. ನೀನು ಕಲ್ತಿದೀಯಾ? ತಗೋ. ಇದ್ಯಾಕೆ ವಾಪಸ್ ಕೊಡ್ತಿದ್ಯಾ ಬಸ್ಸು? ಇದು ನಿಂದು, ಮತ್ತೆ ನಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ನೀನ್ ಕೊಟ್ಟಿರೋ ನೋವನ್ನ ವಾಪಸ್ ಕೊಡೋ ಹಾಗಿದ್ರೆ ಖಂಡಿತವಾಗ್ಲೂ ವಾಪಸ್ ಕೊಡ್ತಿದ್ದೆ. ಏನ್ ಮಾತಾಡ್ತಿದ್ಯಾ ಬಸ್ಸು? ನೀನ್ ತೋರಿಸ್ತಿರೋ ಪ್ರೀತಿ ನೀನ್ ಕೊಟ್ಟ ನೋವನ್ನ ಮೀರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೀನ್ ಬೇಡ್ಕೊಂಡಾಗ, ಇನ್ನೊಂದು ಅವಕಾಶ ಕೊಡು ಅಂತ ಕೇಳ್ಕೊಂಡಾಗ ಆಗಿರೋದನ್ನೆಲ್ಲ ಮರೆಯೋಣ ಅಂತ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಮರುವು ಅನ್ನೋದು ಅಭ್ಯಾಸ ಆಗುತ್ತೆ ಅನ್ಕೊಂಡು ನೀನು ಒಪ್ಕೊಂಡ್ರು ಯಾವತ್ತೋ ಒಂದಿನ ಈ ವಿಷಯನ ಮಾತಾಡ್ತೀವಲ್ವಾ? ಆಗ ಮತ್ತೆ ಹಳೇದೆಲ್ಲ ನೆನ್ಪಾಗುತ್ತಲ್ವಾ? ಮನಸ್ತಾಪಗಳು ಶುರುವಾಗುತ್ತಲ್ವಾ? ಅಲ್ಲ, ಅದು ಆತರ ಏನೂ ಆಗಲ್ಲ. ಹೊಸ ಬದುಕನ್ನ ಹೊಸದಾಗೆ ಕಟ್ಬೇಕೇ ಹೊರತು ಹಳೇದ್ರ ಮೇಲೆ ಹೊಸದನ್ನ ಕಟ್ಟೋದಿಕ್ಕಾಗಲ್ಲ. ಅಳಿಸೋಗಿರೋ ಅನ್ನಕ್ಕೆ ಬಿಸಿಯನ್ನ ಬೆರೆಸಿದ್ರು ಅದನ್ನ ತಿನ್ನೋದಕ್ಕಾಗಲ್ಲ. ಹಾಗೇನೂ ಆಗೋದಿಲ್ಲ ಬಸ್ಸು. ಹಾಗ ಅನ್ಕೋಬಹುದು, ಆದ್ರೆ ಇವತ್ತಿದ್ದಾಗೆ ಯಾವತ್ತಿಗೂ ಇರ್ತೀವಿ ಅಂತ ಏನ್ ಗ್ಯಾರಂಟಿ? ಯಾವ್ದೋ ಒಂದ್ ಬಿಸಿ ಮಾತು ನನ್ ತಪ್ಪನ್ನ ಎತ್ತಿಡಬಹುದು, ಹಾಗೆ ನಿನ್ ತಪ್ಪುನ ಎತ್ತಿಡಬಹುದು. ಆಗ ಮತ್ತೆ ನಮ್ಮಿಬ್ರು ಸಂಬಂಧ ಒಡೆಯುತ್ತಲ್ವಾ? ನೀನು ನನ್ ಪ್ರೀತಿಗೆ ಕೈ ಕೊಟ್ಟಿದ್ರೆ ಮರಿತಿದ್ನೇನೋ, ಆದ್ರೆ ನೀನ್ ಕೈ ಕೊಡಕ್ ಹೊರಟಿದ್ದು ನಮ್ ಪ್ರೀತಿ ಫಲಕ್ಕೆ. ನಿಜ ಹೇಳು, ಅವತ್ತೇನಾದ್ರೂ ಪೊಲೀಸ್ ಅವ್ರು ಬರ್ದಲೇ ಹೋಗಿದ್ದಿದ್ರೆ ನನ್ ಮಗು ಅಪಾರ್ಟ್ ಆಗಿರೋದು ತಾನೆ? ನಾನು ಆಸ್ಪತ್ರೆಯಿಂದ ತಪ್ಪಿಸ್ಕೊಳ್ದಲೇ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನನ್ನ ಮೇಲಿಂದ ತಳ್ಳಿ ಗೊತ್ತಿಲ್ಲದೆ ಆಗೋ ಆಕ್ಸಿಡೆಂಟ್ ಅಂತ ಎಲ್ಲರೂ ನಂಬಿಸ್ಬಿಡ್ತಿದ್ದ ಅಲ್ಲ? ಇವತ್ತು ನೀನ್ ದುಡ್ಡು ಮಾಡೋ ಪ್ರಯತ್ನದಲ್ಲಿ ನಿಮ್ ಬಾಸ್ ಕೈ ಕೊಟ್ಟ ಅಂತ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯ. ಅದೇ ಏನಾದ್ರೂ ಅವ್ನ್ ಕೈ ಹಿಡ್ದಿದ್ರೆ ಇನ್ಯಾವ್ದೋ ಕೈ ಹಿಡ್ದು ಆರಾಮಾಗಿರ್ತಿದ್ದೆ ಅಲ್ವಾ? ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಿನಗ್ ಸ್ವಂತ ಬುದ್ಧಿನೇ ಇಲ್ಲ. ಬೇರೆಯವ್ರ ಮಾತನ್ನ ಕೇಳೋ ನೀನು ಇವತ್ತು ನಿನ್ ಸ್ವಂತ ಬುದ್ಧಿ ಈ ಹಳೆ ಕಂತೆನೆಲ್ಲ ತಂದು ನನ್ ಮುಂದಿಟ್ ಮಾತ್ರಕ್ಕೆ ನಾನ್ ನಿನ್ಗೆ ಕರಗ್ ಹೋಗ್ಬೇಕಾ? ಇಲ್ಲ ವಸುಧಾ, ಇದನ್ನೆಲ್ಲ ತೋರಿಸಿ ನನ್ಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಈ ನನ್ನ ಉದ್ದೇಶ ಅದಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ. ನೀನ್ ಅದೇ ತರ ಆದ್ರೂ ನಂಗೆ ಯಾವ್ದೇ ಯೋಚನೆ ಇಲ್ಲ. ಯಾಕಂದ್ರೆ ಇಡೀ ಮನೆಯವ್ರಿಗೆ ನನ್ ಕತೆ ಏನು ಅಂತ ಗೊತ್ತಾಗಿದೆ. ಹಾಗಾದ್ರೆ ನನ್ನ ಪ್ರೀತಿ ನಿನಗಿಂತ ನಮ್ಮ ಅಪ್ಪ ಅಮ್ಮನ ಪ್ರೀತಿನೇ ದೊಡ್ಡದು. ಇವತ್ತಿನವರೆಗೂ ಅವ್ರ ಪ್ರೀತಿ ಬದ್ಲಾಗಿಲ್ಲ, ಬದ್ಲಾಗೋದು ಇಲ್ಲ. ಕೆಟ್ಟು ಬಂದ ಮಗಳನ್ ಕೂಡ ಅವ್ರ ಮಡ್ಲಿಗೆ ಹಾಕೊಂಡು ಸಮಾಧಾನ ಮಾಡೋ ದೊಡ್ಡ ಗುಣ
ಹೆತ್ತವ್ರಿಗೆ ಮಾತ್ರ ಇರತ್ತೆ. ಅಂತ ಹೆತ್ತವ್ರನ್ನೇ ಧಿಕ್ಕರಿಸಿ ನಾವೇನೋ ಸಾಧಿಸ್ತೀವಿ ಅಂತ ಹೊರಟು ಹಾಳಾದವ್ರು ನಾವು. ಈಗಾಗ್ಲೇ ನಮ್ಮ ಅಪ್ಪ ಅಮ್ಮನ್ ಮಾತ್ ಕೇಳ್ದೆ ನಮ್ಮ ಮನೆಯವ್ರನ್ನೆಲ್ಲ ನೋಯಿಸಿದಾಯ್ತು. ಇನ್ಯಾವ್ದೇ ಕಾರಣಕ್ಕೂ ಅವ್ರ ಮನ್ಸ್ ನೋಯ್ಸಲ್ಲ. ಹಾಗಾದ್ರೆ ನಿನ್ನಿಷ್ಟ? ಅವ್ರ ಇಷ್ಟನೇ ನನ್ನಿಷ್ಟ. ಆದ್ರೆ ನಿಂದು ಅಂತ ಒಂದ್ ಜೀವನ ಇರಲ್ವಾ? ಇವತ್ತು ನನ್ ಜೀವನ ಮಾಡ್ತಿರೋದೇ ಅವರಿಂದ. ಅವ್ರ ಸಂತೋಷನೇ ನನ್ ಸಂತೋಷ. ಅವ್ರು ತೋರ್ಸೋ ಬದುಕೆ ನನ್ ಬದುಕು. ನನ್ನನ್ ಮರ್ತ್ಬಿಡು. ಅದು ನನಗಾಗಲ್ಲ. ಆದ್ರೆ ನನ್ಗಾಗತ್ತೆ. ಹಾಗಾದ್ರೆ ನನ್ ಕಷ್ಟದಲ್ಲಿ ನನ್ ಬಿಟ್ಟು ಹೋಗ್ತೀಯಾ? ಕಷ್ಟದಲ್ಲಿ ನೀನ್ ನನ್ ಕೈ ಬಿಟ್ಟಾಗ ಕೈ ಹಿಡ್ದವ್ರೆ ಅವರು. ಇನ್ಯಾವತ್ತೂ ಅವ್ರ ಮಾತನ್ನ ಮೀರಲ್ಲ. ಅವ್ರು ತೋರ್ಸಿದ್ದೇ ದಾರಿ. ಗುಡ್ ಬೈ. ಮಾವ, ಒಂದು ನಿಮಿಷ ಮಾವ. ಏನಮ್ಮ? ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವೇನು ಹೇಳಲೇ ಇಲ್ಲ. ಯಾವ ವಿಷಯನಮ್ಮ? ಅದೇ ಮಾವ, ಮದುವೆ ಯಾವಾಗ? ಮದುವೆ ಆಗುತ್ತೆ. ಆಗತ್ತೆ ನಿಜ. ರಾಘವನು ವಸುದನು ಒಬ್ರನ್ನೊಬ್ರು ಒಪ್ಕೊಂಡಿದ್ದಾರೆ. ಆದ್ರೆ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಆ ವಿಷಯ ಈಗ ನಮ್ಮ ಕೈಲಿ ಎಲ್ಲಿದೆಯಮ್ಮ? ಕಟ್ಕೊಂಡಿರೋದನ್ನ ಬಿಡಿಸ್ಕೊಂಡ್ಮೇಲೆ ತಾನೆ ಇನ್ನೊಂದಕ್ಕೆ ಕಟ್ ಹಾಕೊಳ್ಳೋಕೆ ಸಾಧ್ಯ. ಅದು ನ್ಯಾಯಾಲಯ ತೀರ್ಮಾನ ಹೇಳಬೇಕು, ನಾವು ಅದಕ್ಕೆ ಕಾಯಬೇಕು. ನೋಡು, ಬಂಧುಗಳೆಲ್ಲ ಸೇರಿ ಬೆಸಿಗೆ ಹಾಕ್ಸಿದ್ದನ್ನ ನ್ಯಾಯಾಲಯ ಬಿಡುಗಡೆ ಮಾಡಬೇಕು. ಅನ್ಪೂರ್ಣ, ಮುರಿಬೇಕಾದ ಸಂಬಂಧಗಳನ್ನೆಲ್ಲ ಅಂದ್ರೆ ನಮ್ಮ ಮನೆ ವಿಷಯನೆಲ್ಲ ಮೂರನೇವ್ರ ಮುಂದೆ ಇಡಬೇಕಾಗುತ್ತೆ. ಅದು ನ್ಯಾಯ ಆಗುತ್ತೆ. ನ್ಯಾಯ ಯಾವುದು ಅನ್ನೋದೆಲ್ಲ ಗುರುತಿಸೋ ಶಕ್ತಿ ನಾವು ಕಳ್ಕೊಂಡಾಗ ಮೂರನೇವ್ರು ಹೇಳಿದ್ದನ್ನೇ ಒಪ್ಕೊಂಡು ಮುಂದುವರಿಬೇಕು. ಆದ್ರೂ ನಮ್ಮ ಸಂಸಾರ ಸಿದ್ಧವಾಗಿದೆಯಲ್ಲಮ್ಮ. ಇಬ್ರು ದೂರ ಆದ್ರು ಅಂತ ಗೊತ್ತಾದ ತಕ್ಷಣ ಇಲ್ಲಿ ಹೊಸಲ ಮೇಲೆ ಸೇರು ಒದಿಯೋ ಶಾಸ್ತ್ರ ಶುರು ಆಗ್ಬಿಡುತ್ತೆ. ಅನ್ಪೂರ್ಣ, ಆಗೋ ಮದುವೆ ಸರಳವಾಗಿ ಮನೆ ಮಟ್ಟಿಗಾಗಲಿ. ಹಾಡೋರಿಗೆ ಹಾಡ್ಕೊಳ್ಳೋರಿಗೆ ವಿಷಯ ಕೊಟ್ಟು ಸುಮ್ಮನೆ ನಾವು ಒದ್ದಾಡೋದು ಬೇಡ. ಅಲ್ಲ, ನಾನು ಹೇಳೋದು ಹೇಳಿದ್ದು ಕೇಳಿದ್ದು ಎಲ್ಲ ಮುಗಿದೋಯ್ತಮ್ಮ. ಇನ್ನು ಮಾಡಬೇಕಾದಷ್ಟೇ ಉಳಿದಿರೋದು. ಅದು ಆದಾಗ ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕೋದಷ್ಟೇ ನಮ್ಮ ಕೆಲಸ. ಹೇಳೆ, ಎಲ್ಲಿಗೆ ಹೋಗಿದ್ದೆ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನ್ನೆ ಜೀವನ ಚೆನ್ನಾಗಾಗ್ಲಿ, ನಿನ್ನ ಭವಿಷ್ಯ ಈ ಪ್ರಪಂಚ ಬಯಸೋ ಮರ್ಯಾದೆ ಅನ್ನೋ ಸರ್ಕಲ್ನಲ್ಲಿರ್ಲಿ ಅಂತ ನಾನು ಬಯಸಿದ್ರೆ ಸರ್ಕಲ್ ಜಂಪ್ ಮಾಡಿ ಹೋಗೋ ಆಸೆನಾ? ಇವಳು ಬಾಯ್ ಬಿಡ್ತಾ ಇಲ್ಲ, ನೀವು ಬಾಯ್ ಮುಚ್ತಾ ಇಲ್ಲ. ವಿಷಯ ಏನು ಅಂತ ಮಾತ್ರ ನನ್ಗೆ ಅರ್ಥನೇ ಆಗ್ತಿಲ್ಲ. ಏನಾಯ್ತು ಅಂತ ಮೊದ್ಲು ಹೇಳ್ರಿ. ನೀನ್ ಸುಮ್ಮನಿರು ಬಾಯ್. ಇವಳು ಏನ್ ಮಾಡ್ಕೊಂಡ್ ಬಂದಿದ್ದಾಳೆ ಗೊತ್ತಾ? ಮನೆ ಬಿಟ್ಟು ಆಚೆ ಹೋಗಿ ಯಾರು ಮೀಟ್ ಮಾಡ್ಕೊಂಡ್ ಬಂದಿದ್ದಾಳೆ ಗೊತ್ತಾ ನಿನ್ಗೆ? ಅಪ್ಪ ಅಪ್ಪ ಅನ್ಬೇಡ. ನೀನ್ ಮಾಡಿದ ತಪ್ಪ ಸರಿನಾ ಅದನ್ನ ಮೊದಲು ಹೇಳು. ನೋಡ್ದೇನೆ ಬಾಯ್, ಮುಖದ ಮೇಲೆ ಪ್ರಶ್ನೆ ಹಾಕಿದ್ದಕ್ಕೆ ಏನೊಂದು ಮಾತಾಡದೆ ಹ್ಯಾಕ್ ತೆಪ್ಪಗಿದ್ದಾಳೆ ಅಂತ. ಹೇಳೆ, ಮಾತಾಡೋ. ಇವತ್ತು ಎನ್ ಆರ್ ರೋಡಲ್ಲಿ ಇದ್ದೆ ತಾನೆ? ಸಮಯ 3:45 ಹೇಳೆ, ಸತ್ಯ ಹೇಳೋ. ಸುಳ್ಳು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಅಪ್ಪ, ಯಾಕಷ್ಟೊಂದು ಟೆನ್ಷನ್ ತಗೊಳ್ತಾ ಇದೀಯಾ? ನಾನು ಚೇತನ್ನ ಮೀಟ್ ಮಾಡ್ದೆ, ಅದೇ ತಾನೇ ನಿನ್ ಪ್ರಶ್ನೆ? ನಾನು ಅವನ ಜೊತೆ ಮಾತಾಡ್ತಿದ್ದನ್ನ ನಿನ್ಗೆ ಯಾರು ಬಂದ್ ಹೇಳಿದ್ರು? ಹಾ ಹೌದು, ಹೇಳಿದ್ರು. ಹಾಳು ಮಾಡಿರೋನ್ ಬಗ್ಗೆ ಅಸಹ್ಯ ಪಡ್ಬೇಕಾಗಿರೋ ನೀನು.
ನಡು ರಸ್ತೆಯಲ್ಲಿ ಅವನ ಜೊತೆ ನಿಂತ್ಕೊಂಡು ಲಲ್ಲೆ ಹೊಡಿತಾ ಅಂದ್ರೆ ಏನೇ ಅರ್ಥ? ಆಡಿದ ಮಾತನ್ನ ಲಲ್ಲೆ ಅಂತ ಕರೆದು ಅವಮಾನ ಮಾಡ್ಬೇಡ. ಯಾಕಂದ್ರೆ ನಿನ್ ಮಗಳು ಎಲ್ಲೇ ದಾಟೋಳಲ್ಲ. ನೋಡ್ದ್ಯಾ ವೈ, ಅವನ್ನ ಮೀಟ್ ಮಾಡ್ಕೊಂಡ್ ಬಂದಿರೋದು ಅಲ್ದೆ ಅದನ್ನ ಸಮರ್ಥಿಸ್ಕೋತಾ ಇದ್ದಾಳೆ. ವಸುಧಾ, ಏನಿದೆಲ್ಲ? ಮಗಳು ನೆಟ್ಟಗಿದ್ರು ಅವಳು ಸರಿ ಇಲ್ಲ ಅಂತ ಹೇಳೋ ನಿನ್ ಗಂಡನ ಅನುಮಾನ. ಕೆಟ್ಟು ಬಂದ ಮಗಳನ್ನ ಹೆತ್ತೋರ್ ಯಾವತ್ತಿದ್ರು ಇಷ್ಟೇ ಅನುಮಾನದಿಂದ ನೋಡ್ತಾರಲ್ವೇನಮ್ಮ? ಹಾಗಲ್ಲ ಮಗಳೇ. ಹಾಗೆಲ್ಲ ತಿಳ್ಕೊಬೇಡ ಅಪ್ಪ. ಚೇತನ್ ಬೆನ್ನಿಂದ ನಾನ್ ಬಿದ್ದಿರ್ಲಿಲ್ಲ, ಅವನು ನನ್ ಬೆನ್ನಿಂದ ಬಿದ್ದಿದ್ದ. ನೋಡ್ ಮಗಳೇ, ಇವತ್ತಿಗೂ ಚಾಲ್ತಿಲಿರೋದು ಹಳೆ ಗಾದೆನೆ. ಸೀರೆನೇ ಮುಳ್ಮೇಲ್ ಬಿದ್ರು, ಮುಳ್ಳೇ ಸೀರೆ ಮೇಲೆ ಬಿದ್ರು ಹರಿಯೋದು ಸೀರೆ. ವಿಷಯನ ಅರ್ಥ ಮಾಡ್ಕೊಳ್ದರೆ ಗಾದೆ ಹೇಳ್ಬೇಡಪ್ಪ. ಅದ್ ಹಾಗಲ್ಲ ಮಗಳೇ. ಆ ಪಾಪಿ ಚೇತನ್ ಮರ್ಮನ ಅರ್ಥ ಮಾಡ್ಕೊಳ್ದೆ ನೀನ್ ಅವನಿಂದಾನೆ ಹೊರಟೋದ್ರೆ? ಸಾವನ್ ನೋಡಿರೋಳು ಯಾವತ್ತಿದ್ರು ಬದುಕನ್ ನೋಡೋದಕ್ಕೆ ಇಷ್ಟ ಪಡ್ತಾಳೆ ಹೊರತು ಮತ್ತೆ ಸಾವನ್ನಲ್ಲಪ್ಪ. ಹಾಗಾದ್ರೆ ನೀನು ಈಗಾಗ್ಲೇ ಮನೆಯವ್ರ ಮಾತನ್ ಕೇಳ್ದಲೆ ಒಂದ್ಸಲ ಮೋಸದ ಮುಖ ನೋಡಿದ್ದಾಗಿದೆ. ಅದನ್ನ ಅನುಭವಿಸ್ತಿದ್ದೀನಿ. ಮತ್ತೆ ನನಗಂತ ಜೀವನ ಬೇಕಾಗಿಲ್ಲ ಅಮ್ಮ. ಅವನ್ ಮನೆಯಿಂದ ನನ್ನನ್ನು ಯಾವತ್ ಆಚೆ ಹಾಕುದ್ನೋ ಅವತ್ತೇ ನನ್ನ ಮನ್ಸಿಂದನೂ ಅವನನ್ನ ಆಚೆ ಹಾಕಾಯ್ತು. ಇನ್ ನನ್ನ ಜೀವನದಲ್ಲಿ ನಾನ್ ಕೇಳೋದು ನಿಮ್ ಮಾತನ್ನೇ ಹೊರತು ಬೇರೆಯವ್ರ ಮಾತನ್ನ ಅಲ್ಲ. ಹಾಗಂತ ಪ್ರಾಮಿಸ್ನ ಮರಿಯೋರು ಮುರಿಯೋರು ಮಾತ್ರ ಪ್ರಾಮಿಸ್ ಮಾಡ್ತಾರೆ ಹೊರತು ಅದನ್ನ ನಡೆಸ್ಕೊಡೋರಲ್ಲ. ನನ್ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡಿ. ಈಗಾಗ್ಲೇ ನಾನು ರೆಕ್ಕೆ ಕತ್ತರಿಸ್ಕೊಂಡಿರೋ ಹಕ್ಕಿನಪ್ಪ. ಸ್ವತಂತ್ರವಾಗಿ ಯೋಚನೆ ಮಾಡೋ ಬುದ್ಧಿನೂ ಇಲ್ಲ, ಮನೆಯಿಂದ ಹಾರೋಗೋ ಶಕ್ತಿನೂ ಇಲ್ಲ. ಇನ್ ಮುಂದೆ ನೀವಿಬ್ರು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಪ್ಪ. ಏನ್ ಕೀರ್ತಿ, ನಾಳೆ ಕೌನ್ಸಿಲಿಂಗು, ಯಜಮಾನ್ರು ಬರ್ತಾರೆ, ಏನ್ ಮಾತಾಡ್ಬೇಕು, ಹೇಗಿರ್ಬೇಕು ಅಂತ ಪ್ರಿಪೇರ್ ಆಗ್ತಾ ಇದ್ಯಾ? ಇರೋ ವಿಷಯನ ಹೇಳೋದಕ್ಕೆ ಪ್ರಿಪೇರ್ ಯಾಕಾಗ್ಬೇಕು ಸುಧಾ? ನಾಟಕ ಆಡೋದಕ್ಕೆ ಬಣ್ಣ ಹಾಕೋಬೇಕು, ಆದ್ರೆ ಇರೋ ವಿಷಯ ಹೇಳೋದಕ್ಕೆ ಮನ್ಸನ್ನ ಬಿಚ್ಚಿಟ್ರೆ ಸಾಕು. ಆದ್ರೆ ಎಲ್ಲೋ ಒಂದ್ ಕಡೆ ನಿನ್ ಮನ್ಸು ನಾಳೆ ರಾಘವ ನಿಂಗೆ ಬೇಕಾಗಿರೋ ಮಾತನ್ನೇ ಆಡ್ಲಿ ಅಂತ ಬಯಸ್ತಿದೆ ಅಲ್ವಾ? ಅದಕ್ಕೆ ದೇವ್ರ ಮುಂದೆ ಕುತ್ಕೊಂಡು ಕೇಳ್ಕೊತಾ ಇದೀಯಾ? ನಾವು ಬಯಸಿದ್ದೆಲ್ಲ ಈ ಹಣೆಯಲ್ಲಿ ಬರ್ದಿರಲ್ಲ ಅಂತ ಎಷ್ಟೋ ಸರ್ತಿ ಪ್ರೂವ್ ಆಗ್ಬಿಟ್ಟಿದೆ. ಆದ್ರೆ ನೀನು ಸಂಬಂಧ ಬಿಡೋದಕ್ಕೆ ಮಾತಾಡಕ್ ಹೋಗ್ತಾ ಇಲ್ಲ ಅನ್ನೋದನ್ನ ಮರಿಬೇಡ. ಉದ್ದೇಶ ಇಟ್ಕೊಂಡು ಯಾವುದೇ ಪರೀಕ್ಷೆನ ಎದುರಿಸಬಾರ್ದು. ಆದ್ರೆ ಉತ್ತರ ನಿನ್ ಪರವಾಗಿ ಬರ್ಲಿ ಅನ್ನೋದೇ ನನ್ನ ಆಸೆ. ಆ ರೀತಿ ಆಸೆ ಪಡೋದು ಕೂಡ ಉದ್ದೇಶ ಇಟ್ಕೊಂಡೇ ಮಾತಾಡ್ದಾಗತ್ತೆ. ಏನಾಗುತ್ತೋ ಆಗ್ಲಿ ಅಂತ ಹೋಗ್ಬೇಕು, ಆಗಿದ್ದನ್ನ ಜೀವನ ಅಂತ ಒಪ್ಕೋಬೇಕು. ಆಗೋದೆಲ್ಲ ಒಳ್ಳೇದೇ ಆಗ್ಲಿ ಅಂತ ಅನ್ಕೊಂಡ್ರೆ ಏನ್ ತಪ್ಪು? ನಾವು ನಮಗ್ ಒಳ್ಳೇದ್ ಅನ್ಕೊಂಡಿದ್ದು ಇನ್ನೊಬ್ರು ಪಾಲಿಗೆ ಯಾವತ್ತೂ ಕೆಟ್ಟದಾಗಿರುತ್ತೆ. ಆದ್ರೆ ನೀನು ನಿನ್ ಗಂಡ ಒಬ್ರೇ ಅಲ್ವಾ ಕೀರ್ತಿ? ಅಂದ್ರೆ ಎರಡು ದೇಹ ಒಂದೇ ಮನಸ್ಸು. ಯೋಚನೆ ಮಾಡ್ಬೇಡ ಕೀರ್ತಿ, ನೀನು ರಾಘವ ಒಂದಾಗ್ತೀರ. ನಾಳೆ ಕೌನ್ಸಿಲಿಂಗಿಗೆ ಧೈರ್ಯವಾಗಿ ಹೋಗ್ಬಾ. ಬೇಡ ಬೇಡ ಅಂದ್ರೂ ಬಂದೋಗ್ತಿದ್ದ ನಿನ್ ಗಂಡಂಗೆ ನೀನ್ ಬೇಕು. ಆ ಬೇಕು ಅನ್ನೋದನ್ನ ನೀನು ಒಪ್ಕೊಳ್ಳೋ ಪರಿಸ್ಥಿತಿ ಬರ್ಬೇಕು. ಬರುತ್ತೆ. ನಿನ್ ಭರವಸೆ ಮಾತಿಗೆ ಥ್ಯಾಂಕ್ಸ್. ಆದ್ರೆ ಬೇರೆಯವ್ರ ಮಾತಿಗೆ ಬದಲಾಗೋ ಮನ್ಸನ್ನ ಯಾವತ್ತೂ ನಂಬಕ್ಕಾಗೋದಿಲ್ಲ. ನಿನ್ ಮನ್ಸು ಬದಲಾಗೋ ಮನ್ಸ? ನಾನ್ ನನ್ ಬಗ್ಗೆ ಹೇಳ್ತಾ ಇಲ್ಲ, ರಾಘವ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ ಸುಧಾ, ಎಲ್ಲ ಭಾರನೂ ದೇವ್ರ ಮೇಲೆ ಹಾಕಿದ್ದೀನಿ. ಸೊಸೆ